ಅಲ್ಲಿ ನಿಮ್ಗೆ ನಿಮ್ದು ಒಂದು ಏನಿದೆ, ನಿಮ್ಮ ಒಂದು ವ್ಯಕ್ತಿತ್ವನೇ ನಾನು ಆಡಿದ್ದೀನಿ ಅಂತ ನೀವ್ ಹೇಳ್ತೀರಾ, ಅದು ಒಂದ್ ಕಡೆ ಓಕೆ. ಕೆಲವರು ಜನಗಳು ಹೇಳೋ ಬಗ್ಗೆ ಏನಂತಂದ್ರೆ ಅವ್ರ ವ್ಯಕ್ತಿತ್ವನ ಆಡ್ತಾ ಇಲ್ಲ ಅಂತ ಕೆಲವರು ತುಂಬಾ ಜನ ಹೇಳಿದ್ದಾರೆ. ಅದು ಅವ್ರವ್ರಿಗೆ ಬಿಟ್ಟಿದೆ. ಅಂದ್ರೆ ನೀವ್ ಹೆಂಗ್ ನೋಡ್ತೀರಾ ಆ ಮನುಷ್ಯ ಹಂಗ್ ಕಾಳ್ತಾನೆ ಅಂತ ಹೇಳ್ತಾರೆ. ನೀವ್ ನೋಡಿರೋ ಕೆಲವೊಂದು ವ್ಯಕ್ತಿಗಳು ನೀವು ತುಂಬಾ ಹತ್ರ ಹೋದ್ರು ಮಂಜು ಅವ್ರ ಅಂತ ನೀವು ಹೇಳಿದ್ರೆ, ಏನಕ್ಕೆ ಆ ಮನುಷ್ಯ ಅಷ್ಟ ಹತ್ರ ಆದ್ರು ನಿಮ್ಗೆ? ಒಂದೊಳ್ಳೆ ವ್ಯಕ್ತಿ, ಬಹಳ ಕೇರ್ ಮಾಡ್ತಾರೆ. ಫ್ರೆಂಡ್ಶಿಪ್ ಅನ್ನೋದ್ರ ಬಗ್ಗೆ ಒಂದೊಳ್ಳೆ ರೆಸ್ಪೆಕ್ಟ್ ಇದೆ ಅವರಿಗೆ. ಈ ಎಲ್ಲ ವಿಚಾರದಿಂದ ಹತ್ರ ಆಗ್ತಾರೆ ಅವರು. ಮಂಜು ಅವರು. ಮತ್ತೆ ಕೆಲವೊಂದು ಟ್ರೋಲ್ಗಳಿಗೆ, ಕೆಲವೊಂದು ಗಾಸಿಪ್ಗಳಿಗೆ ಅವರ ನಿಮ್ಮ ಮಧ್ಯೆ ಇದ್ದಂತ ಒಂದು ಫ್ರೆಂಡ್ಶಿಪ್ ಬಗ್ಗೆ ಕೆಲವ್ರು ಮಾತಾಡೋದ್ರ ಬಗ್ಗೆ ಏನ್ ಹೇಳ್ತೀರಾ? ಏನ್ ಹೇಳೋದು ಅಂದ್ರೆ, ತುಂಬಾ ದೂರದಿಂದ ಅವ್ರಿಗೆ ಗೊತ್ತಿಲ್ದಿರ ಒಂದಷ್ಟು ವಿಷಯಗಳನ್ನ ಮಾತಾಡ್ತಿದ್ದಾರೆ. ಹತ್ರದಿಂದ ನೋಡಿದ್ರೆ ಹಾಗೆ ಕಾಣಿಸ್ತಾ ಇರ್ಲಿಲ್ವೇನೋ. ಸೊ ಇಲ್ಲಿರುವಂತ ವಿಚಾರಗಳಿಗೆ ಇವತ್ತು ನಾನು ಹೊರಗಡೆ ಬಂದ್ಮೇಲೆ ಕ್ಲಾರಿಫಿಕೇಶನ್ ಅಷ್ಟೇ ಕೊಡ್ಬೋದು. ಫ್ರೆಂಡ್ಶಿಪ್ ಬಿಟ್ರೆ ಅಲ್ಲಿ ಬೇರೆ ಏನೂ ಇಲ್ಲ, ಅದವೇ ರೌಂಡ್ ಇಲ್ಲ ಅಂತದಿದ್ರು ನಾನು ಗೌತಮಿಯಾಗಿ ನಾನು ಎಂಟರ್ಟೈನ್ ಮಾಡ್ತಾ ಇರ್ಲಿಲ್ಲ. ಸೊ ಅಂತದ್ದೇನು ಇಲ್ಲ. ಐ ಕ್ಯಾನ್ ಜಸ್ಟ್ ಕ್ಲಾರಿಫೈ ದೆಮ್ ಅಷ್ಟೇ. ಎಲ್ಲ ಒಂದ್ ಕಡೆ ನೀವು ಮನೆಯಿಂದ ಹೊರಗಡೆ ಬಂದ ಬೇಜಾರಾದ್ರಿ ಅನ್ನೋ ಒಂದು ಮಾತು ಕೂಡ ಹೇಳಿದ್ರೆ, ಅದು ಅವರು ಮಂಜು ಅವ್ರ ಮನೆಯವರಿಂದ ಬೇಜಾರು ಇಸ್ ಅಂದ್ರೆ ಆ ಮೊಮೆಂಟಿಗೆ ಆಗಿತ್ತು. ಅಂದ್ರೆ ಈ ಫ್ರೆಂಡ್ಶಿಪ್ ಕಟ್ ಮಾಡ್ಬೇಕು ಅಂತ ಹೇಳಿದಂತ ರೀತಿ ಆಗಿರ್ಬೋದು. ಆ ಮೊಮೆಂಟಿಗೆ ಅಲ್ಲೇ ರಿಯಲೈಸ್ ಮಾಡ್ಕೊಂಡಿದ್ದು ಅವ್ರಿಗೆ ಏನಂದ್ರೆ ಅವ್ರ ಅಣ್ಣ ಗೆಲ್ಬೇಕು, ಅವ್ರ ಮಗ ಗೆಲ್ಬೇಕು ಅನ್ನೋಂತ ಆಸೆಯಿಂದ ಹೇಳಿರ್ತಾರೆ ಅನ್ನೋದು ಅಲ್ಲಿ ಅರ್ಥ ಆಗಿದ್ದು. ಅದ್ ಬಿಟ್ಟು ನನಗೆ ಹೊರಗಡೆ ಬಂದು ನೋಡಾದ್ಮೇಲೆ ಇಲ್ಲಿ ತುಂಬಾ ವಿಷಯಗಳು ನಡೆದಿದೆ, ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಮಾತಾಡಿರ್ತಾರೆ. ಸೊ ನನ್ಗೀಗ ಅದ್ರ ಬಗ್ಗೆ ಬೇಜಾರು ಅಂತ ಎಲ್ಲ ಏನಿಲ್ಲ. ಅಲ್ಲಿ ಬೇಜಾರಾಗಿದ್ದು ಹೌದು, ಎಂತ ಹೀಗೆ ಹೇಳಿದ್ರು ಅಂದ್ರೆ ವಾಟ್ಸ್ ಗೋಯಿಂಗ್ ರಾಂಗ್. ಬಿಕಾಸ್ ನಮ್ ಪ್ರಕಾರ ನಾವು ಫ್ರೆಂಡ್ಶಿಪ್ ನ ಅದೇ ರೌಂಡ್ ನಾವು ಯೂಸ್ ಮಾಡ್ಕೊಂಡಿಲ್ಲ, ಆಟಕ್ಕೆ ಬಳಸ್ಕೊಂಡಿಲ್ಲ, ಅಥವಾ ಇಟ್ ವಾಸ್ ವೆರಿ ಇವ್ರು ಯಾಕೆ ಹೇಳ್ತಿದ್ದಾರೆ ಅನ್ನೋ ವಿಚಾರವಾಗಿತ್ತು. ಬಟ್ ಪಾಪ ಅವ್ರು ಹೊರಗಡೆ ಫೇಸ್ ಮಾಡ್ತಾ ಇರೋ ಸಿಚುವೇಶನ್, ನನ್ನ ಫ್ಯಾಮಿಲಿ ಆಗ್ಲಿ ಅವ್ರ ಫ್ಯಾಮಿಲಿ ಆಗ್ಲಿ, ಅದ್ ಪಾಪ ಅವ್ರಿಗೆ ಗೊತ್ತಿರುತ್ತೆ, ಅದ್ ನಮಗೆ ಗೊತ್ತಿಲ್ಲ ಒಳಗಡೆ ಅವ್ರು ಯಾಕೆ ಏನ್ ಹೇಳಿರ್ತಾರೆ ಅನ್ನೋದು. ಹೊರಗಡೆ ಬಂದಿದ್ದೀರಾ, ಎಲ್ಲಾ ವಿಚಾರನು ಹಂಚ್ಕೊಂತಾ ಇದ್ದೀರಾ, ಜನಗಳಿಗೆ ತಿಳಿಸ್ತಾ ಇದ್ದೀರಾ. ಬಿಗ್ ಬಾಸ್ ಎಷ್ಟು ಮಿಸ್ ಮಾಡ್ಕೊಂತಿದಾರ ಮನೇನ? ತುಂಬಾ ಅಂತಲ್ಲ, ಈಗ ನೀವ್ ಮಾತಾಡ್ಬೇಕಂದ್ರೆ ಅನ್ಸುತ್ತೆ, ಅಥವಾ ಎಪಿಸೋಡ್ ನೋಡಿದಾಗ ತೀರಾ ಅಂತಿಲ್ಲ. ನಾನು ಇಲ್ಲಿ ಬಂದ್ಮೇಲೆ ಈ ಪ್ರಪಂಚಕ್ಕೆ ಈಸಿಯಾಗಿ ಹೊಂದ್ಕೊಂಡ್ಬಿಟ್ಟೆ. ಅಂದ್ರೆ ಓಕೆ ಅಂತ, ಇನ್ನೊಂದು ವಾರನೇ ಅಲ್ವಾ ಅನ್ನೋ ವಿಚಾರವಾಗಿ ತೀರಾ ಏನು ಅಷ್ಟ ಅನ್ನಿಸ್ತಾ ಇಲ್ಲ. ಬಿಗ್ ಬಾಸ್ ಅಲ್ಲಿ ನಾವು ಬೆಳಿಗ್ಗೆ ಸ್ಟಾರ್ಟ್ ಆಗ್ಬೇಕಾದ್ರೆ ಒಂದು ಹಾರನ್ನ ಹಾಕ್ತಾರೆ ಎದ್ದೇಳ್ಬೇಕು ಅಂತ, ಹಾಡು ಅಥವಾ ಮೊದಲೆಲ್ಲ ಹಾಡು ಹಾಕ್ತಾರೆ. ನೀವು ಯಾವ್ದಾದ್ರು ಒಂದು ಹಾಡು ಹಾಕ್ದಾಗ ನಿಮ್ಗೆ ತುಂಬಾ ಇಷ್ಟಪಟ್ಟು ಕುಣಿದಾಡಿರೋದು ತುಂಬಾ ಕಡಿಮೆ. ನಾನು ಡ್ಯಾನ್ಸ್ ಮಾಡಿದ್ ನೀವು ನೋಡಿರ್ಲಿಕ್ಕಿಲ್ಲ ಸ್ವಲ್ಪ. ಅಂದ್ರೆ ನಾನು ತುಂಬಾ ನಿದ್ದೆ ಇರುತ್ತೆ, ಯಾಕಾದ್ರೂ ಆಗ್ತಾರೋ ಏನು, ಇರಿಟೇಟ್ ಆಗಿರೋದು ಏನಾದ್ರು ಇದೆಯಾ? ಇಲ್ಲ, ಇರಿಟೇಟ್ ಆಗಿರೋದು ಅಂತ ಇಲ್ಲ, ಬಟ್ ಎದ್ದು ಡ್ಯಾನ್ಸ್ ಮಾಡೋಷ್ಟು ಎನರ್ಜಿ ಇರ್ತಾ ಇರ್ಲಿಲ್ಲ ಅಷ್ಟೇ. ತುಂಬಾ ಸ್ಲೋ ಸಾಂಗ್ ಕೆಲವೊಂದು ಮದ್ನಿದ್ದಿದೆ, ಯಾವ್ದು ನನ್ಗೆ ಗೊತ್ತಿಲ್ಲ. ಸೊ ಮೆಲೋಡಿ ಸಾಂಗ್ ಬಂದಾಗ ಅದೇ ನಿದ್ದೆಲಿ ಎಂಜಾಯ್ ಮಾಡಿದ್ದಿದೆ ಅಷ್ಟೇ. ಇಲ್ಲ ಆತರ ಏನಿಲ್ಲ. ಇನ್ನು ಕೊನೆಯದಾಗಿ ಈಗ ಉಳ್ಕೊಂಡಿರುವಂತ 6 ಜನದಲ್ಲಿ ಅವ್ರಿಗೇನ್ ಹೇಳಕ್ ಇಷ್ಟಪಡ್ತೀರಾ? ಆಲ್ ದಿ ವೆರಿ ಬೆಸ್ಟ್, ಎಲ್ಲರಿಗೂ ಒಳ್ಳೇದಾಗ್ಲಿ. ಮೇ ದಿ ಬೆಸ್ಟ್. ಅವ್ರ ಫಿನಾಲೆಗೆ ತಲುಪೋಕೆ ಯೋಗ್ಯರಿದಾರ ಅಂತ ಅನ್ಸುತ್ತಾ ಇರೋದ್ರಲ್ಲಿ? ನನಗೆ ಲಾಸ್ಟ್ ನಾನು ಸ್ಯಾಟರ್ಡೇ ಅನ್ಸಿದ್ದು, ಅಂದ್ರೆ ಕೇಳಿದಾಗ ನಾನು ಉತ್ತರ ಕೊಟ್ಟಿದ್ದು, ಮೋಕ್ಷಿತಾ ಅವರು ಅಂದ್ರೆ ನಾಟ್ ಡಿಸರ್ವಿಂಗ್ ಅನ್ನೋ ಅನ್ಸಿದ್ದಿದೆ. ಅಲ್ಲೇ ಕೇಳಿರ್ತಾರೆ ಡಿಸರ್ವಿಂಗ್ ಇಲ್ವಾ ಅಂತ. ನಾನು ಅದೇ ಅವ್ರ ಹೆಸರೇ ತಗೊಂಡಿರ್ತೀನಿ. ಎಲ್ಲರೂ ಈಗ ಅದು ನನ್ನ ಪರ್ಸೆಪ್ಷನ್. ಅವ್ರು ಆಡ್ದಿರಾ ಅಲ್ಲಿವರೆಗೂ, ಆ ವಾರದವರೆಗೂ ಉಳ್ಕೊಳಕ್ ಆಗಲ್ಲ. ಹನುಮಂತು ಹೆಸರು ತಗೊಂಡಿದ್ರು ಆ ವಾರದವರೆಗೂ ಆಡಿ ಉಳ್ಕೊಂಡಿರ್ತಾರೆ. ಸೊ ಆನ್ ದಟ್ ನೋಟ್ ಇಟ್ ಇಸ್ ಜಸ್ಟ್ ಅ ಪರ್ಸೆಪ್ಷನ್. ಸೊ ಇದ್ದಾರೆ ಅನ್ನೋದಾದ್ರೆ ಇದ್ದಾರೆ, ದೇ ಆರ್ ಫೈನಲಿಸ್ಟ್. ಹನುಮಂತು ಬಗ್ಗೆ ಕೇಳ್ಬೇಕು, ಹಳ್ಳಿ ಹುಡುಗ ಅಂತ ಇಷ್ಟ ಆದ್ನ, ಇಲ್ಲ ಮುಗ್ಧ ಅಂತ ಇಷ್ಟ ಆದ್ನ, ಇಲ್ಲ ಬುದ್ಧಿವಂತ ಅಂತ ಇಷ್ಟ ಆದ್ನ, ಅಥವಾ ಈ ರೀತಿ ಇದಾನೆ ಅಂತ ನೀವು ಓಕೆ ಇದೆಲ್ಲಾನು ಇದೆ ಅಂತ ಇಷ್ಟ ಆಯ್ತಾ ಹನುಮಂತ ಬಗ್ಗೆ? ಓವರ್ ಆಲ್ ಆಗಿ ಹನುಮಂತು ಹೇಗಿದಾನೋ ಆ ವ್ಯಕ್ತಿ ಈಸ್ ಇನ್ನೋಸೆಂಟ್, ಅಟ್ ದ ಸೇಮ್ ಟೈಮ್ ಅವ್ನು ಬುದ್ಧಿವಂತ ಸಹ. ಇಲ್ದಿದ್ರೆ ಆ ಮನೆಯೊಳಗೆ ಆಟ ಆಡ್ದಿರ ಯಾರು ಉಳಿಯೋದಕ್ಕಾಗಲ್ಲ. ಆದ್ರೆ ಆಟನ ಎಷ್ಟು ಚಂದ ಆಡ್ತೀರಾ, ಎಷ್ಟು ಹೆಲ್ದಿಯಾಗಿ ಆಡ್ತೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅವ್ನು ತುಂಬಾ ಚಂದ ಆಡ್ತಿದ್ದಾನೆ ಅವನು, ಬೈ ನಾಟ್ ಹಾರ್ಮಿಂಗ್ ಎನಿವನ್. ಇದು ಸತ್ಯ ಅವರು ಮೆಕ್ಯಾನಿಕ್ ಆಗಿ ಕೆಲಸ ಮಾಡಿದ್ರು ಸೀರಿಯಲ್ ಅಲ್ಲಿ ಅನುಭವ ಇತ್ತು ಸ್ವಲ್ಪ, ಅಲ್ಪ ಸ್ವಲ್ಪ. ಇಲ್ಲ ಅಂದ್ರೆ ಸೀರಿಯಲ್ ಲೆಕ್ಕದಲ್ಲಿ ಹೇಳ್ತಿದ್ದೀನಿ. ನೀವು ಬಿಗ್ ಬಾಸ್ ಮನೆಯಲ್ಲೂ ಕೂಡ ಕೆಲವೊಂದು ಮೈಂಡ್ ಸೆಟ್ ಗಳನ್ನ ಯಾಕೆ ರಿಪೇರಿ ಮಾಡ್ಲಿಲ್ಲ ಅಂತ? ಇಲ್ಲ, ಅಲ್ಲಿ ರಿಪೇರಿ ಮಾಡಕ್ಕಂತೂ ಹೋಗಿರ್ಲಿಲ್ಲ. ತುಂಬಾ ಹಂಚ್ಕೊಂಡ್ ಮಾತಾಡ್ತಿದ್ದು ಮೋಕ್ಷಿತಾ ಮತ್ತೆ ಮಂಜು ಅವ್ರ ಜೊತೆ ಮಾತ್ರ.
ಒಂದ್ಸತಿ ಹೇಳ್ದಾಗ ಮೋಕ್ಷಿತ ಅವ್ರಿಗೆ ಒಂದಷ್ಟು ವಿಷಯ ಇಷ್ಟ ಆಗದೆ ಇದ್ದಾಗ ಡಿಸ್ಟೆನ್ಸ್ ಆಗಿದ್ದಿದೆ. ಇನ್ಫ್ಯಾಕ್ಟ್ ಮಂಜು ಅವರಿಗೆ ಇದು ಸರಿ ತಪ್ಪು ಅಂತ ಹೇಳ್ಕೊಂಡಿದ್ದಿದೆ. ಬಟ್ ಯಾರನ್ನು ಸ್ಪೆಸಿಫಿಕ್ ಆಗಿ ರಿಪೇರಿ ಮಾಡ್ಬೇಕು ಅಂತ ನನಗೆ ಅನ್ಸ್ಲಿಲ್ಲ. ದಟ್ ಇಸ್ ನಾಟ್ ಮೈ ವರ್ಕ್ ಆಲ್ಸೋ. ಮಾಡ್ಬೇಕು ಅಂತಾನೂ ಇಲ್ಲ ನಾವು ಈ ವಿಷಯಗಳನ್ನ. ಬಿಗ್ ಬಾಸ್ ಮನೆಗೆ ಹೋಗೋಕಿನ ಮೈಂಡ್ ಸೆಟ್ಗೂ ಮುಂಚೆ ಇರೋ ಮೈಂಡ್ ಸೆಟ್ಗೂ ಬಿಗ್ ಬಾಸ್ ಹೋದಾಗಿರೋ ಬಿಗ್ ಬಾಸ್ ಮನೆಯಲ್ಲಿದ್ದ ಮೈಂಡ್ ಸೆಟ್ಗೂ ಹೊರಗಡೆ ಬಂದಿರೋ ಒಂದು ಮೈಂಡ್ ಸೆಟ್ಗೆ, ಈ ಮೂರು ಮೈಂಡ್ ಸೆಟ್ಗೆ ಏನಾದ್ರು ವ್ಯತ್ಯಾಸ ಕಾಣಿಸ್ತಿದೆಯಾ? ಖಂಡಿತವಾಗ್ಲೂ ಹೋಗ್ಬೇಕಂದ್ರೆ ಲಾಟ್ಸ್ ಆಫ್ ಕ್ವಶನ್ ಮಾರ್ಕ್ಸ್, ಏನ್ ಮಾಡೋದು ಹೆಂಗ್ ಮಾಡೋದು ಹಂಗೆ ಹಿಂಗೆ ಅನ್ನೋಂಥದ್ದು. ಅಲ್ಲಿ ಒಳಗೆ ಹೋದ್ಮೇಲೆ ನಿಜವಾಗ್ಲೂ ಬ್ಲಾಂಕ್ ಆಗ್ತೇವೆ ನಾವು. ವಿಲ್ ಸ್ಟಾರ್ಟ್ ಫ್ರಮ್ ಝೀರೋ. ದಟ್ ಇಸ್ ವಾಟ್ ಐ ಡಿಡ್. ಆಯ್ತು, ಏನ್ ಬರುತ್ತೋ ಫೇಸ್ ಮಾಡಬೇಕು, ಬೆಸ್ಟ್ ಕೊಡಬೇಕು, ಯಾವುದೇ ಆಗಲಿ ಹಾನೆಸ್ಟ್ ಆಗಿರ್ಬೇಕು ಅನ್ನುವಂಥದ್ದು. ಅಲ್ಲಿ ಅದೇ ರೀತಿ ಫೇಸ್ ಮಾಡಿದ್ವಿ. ಈಗ ಹೊರಗೆ ಬಂದ್ಮೇಲೆ ನಾನು ಏನ್ ಮಾಡಿದೆ ಅದ್ರ ಬಗ್ಗೆ ತುಂಬಾ ಖುಷಿ ಇದೆ. ಐ ಆಮ್ ವೆರಿ ಪ್ರೌಡ್ ಅಬೌಟ್ ಮೈ ಜರ್ನಿ, ವೆರಿ ಹ್ಯಾಪಿ ಅಬೌಟ್ ಮೈ ಜರ್ನಿ. ಸೊ ಯಾ, ಹೀಗೆ ಕ್ವಶನ್ ಮಾರ್ಕು, ಬ್ಲಾಂಕ್ ಅಂಡ್ ವೆರಿ ಹ್ಯಾಪಿ. ಕಲ್ತಿದ್ದು ಏನಾದ್ರು ಒಂದು ಕಲ್ತಿದ್ದೀನಿ Big Boss ಇಂದ? ಪ್ರತಿಯೊಂದನ್ನು ಫೇಸ್ ಮಾಡ್ಬೇಕಾಗತ್ತೆ, ಗುಡ್ ಅಂಡ್ ಬ್ಯಾಡ್. ಪ್ರತಿಯೊಂದನ್ನು ಒಳಗು ಮನೆ ಒಳಗು ಅಂದ್ರೆ ಅಷ್ಟೇ. ಒಳಗಡೆ ಹೋಗೋಕಿನ ಮುಂಚೆ ನನ್ನ ಹತ್ರ ಇದಿರ್ಲಿಲ್ಲ, ಹ್ಮ್. ಈ ಒಂದು ಪಾಯಿಂಟ್ ನನ್ನ ತಲೆಯಲ್ಲಿ ಇರ್ಲಿಲ್ಲ, ಈ ತರ ಇರ್ಬೇಕಂತ. ಹ್ಮ್. ಹೊರಗಡೆ ಬಂದಿದ್ದೀನಿ, ಅದರಿಂದ ಕಲ್ತಿದ್ದೀನಿ ಅನ್ನೋದಾದ್ರೆ ಒಂದ್ ಪಾಯಿಂಟ್ ಹೇಳೋದಾದ್ರೆ ಎಕ್ಸೆಪ್ಟ್ ಎನಿಥಿಂಗ್ ಅಂತ. ಅಲ್ಲೂ ಒಳಗೂ ಅಷ್ಟೇ ನಿಮ್ ಮುಖಕ್ಕೆ ಹೇಳ್ತಾರೆ ನೀವು ತಪ್ಪು, ನೀವು ಹೌದು. ಬ್ಯಾಡು, ನೀವು ಅಂದ್ರೆ ಏನ್ ಹೇಳೋದು ಮುಖವಾಡ ಅಥವಾ ಫೇಕ್ ಎಲ್ಲ. ಅದೇ ರೀತಿ ಅಪ್ರಿಶಿಯೇಟ್ ಉತ್ತಮ ಅಂತ ಹೇಳೋದೇ ಇರುತ್ತೆ, ಬಟ್ ಕಡಿಮೆ ಅಲ್ಲ. ಆ ಮನೆ ಒಳಗಡೆ ಅಪ್ರಿಸಿಯೇಷನ್ಸ್ ಕಡಿಮೆ. ಬಂದ್ರೆ ಸರಿಂದ ಬರಬೇಕು ವೀಕೆಂಡ್ ಅಲ್ಲಿ ಕಂಟೆಸ್ಟೆಂಟ್ಸ್ ಗಳಿಂದ, ಬಿಕಾಸ್ ದೇ ಆರ್ ಕಾಂಪಿಟೇಟರ್ಸ್. ಅವ್ರು ನಿಮ್ಮನ್ನ ಮನ್ಸಲ್ಲಿ ಇದ್ರೂ ಅಪ್ರಿಶಿಯೇಟ್ ಮಾಡೋದಕ್ಕೆ ಆಗೋದಿಲ್ಲ. ಅಪ್ರಿಶಿಯೇಟ್ ಮಾಡ್ತಾ ಹೊರಗಿನ ಪ್ರಪಂಚಕ್ಕೆ ಅವರು ಒಪಿನಿಯನ್ಸ್ ಕೊಡ್ತಾ ಇರ್ತಾರೆ, ಗುಡ್ ಒಪಿನಿಯನ್ ಕೊಡ್ತಾರೆ. ಅವ್ರು ಕಂಟೆಸ್ಟೆಂಟ್ ಆಗಿದ್ದಾಗ ಯಾಕೆ ಕೊಡ್ಬೇಕು? ಸೊ ಅದನ್ನ ಮೀರಿ ಇರೋದಿದೆಯಲ್ಲ, ಅದು ಬೇರೆ. ಅದು ಅನುಭವ ಮಾಡ್ತಾರೆ, ಧನರಾಜ್ ಅವ್ರು ಮಾಡ್ತಾರೆ. ಇವ್ರು ಮಾಡಲ್ಲ ಅನ್ನೋದಕ್ಕೆ ಇವ್ರು ತಪ್ಪು ಅಂತ ಹೇಳೋದಕ್ಕಾಗೋದಿಲ್ಲ. ಸೊ ಆ ಮನೆ ಒಳಗಡೆ ಎಕ್ಸೆಪ್ಟ್ ಎವ್ರಿಥಿಂಗ್ ಅನ್ನೋದನ್ನ ಕಲ್ತಿದ್ದೀನಿ.